ಜೈನ್ ಫ್ರೆಂಡ್ಸ್, ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಏನಪ್ಪಾ ಅಂತಂದ್ರೆ 5ನೇ ಕ್ಲಾಸು. ಸೊ ಏನಪ್ಪಾ ಅಂತಂದ್ರೆ ಒಂದು ಟಾರ್ಗೆಟ್ SSC GD 2025 ಅನ್ನುವಂತ ಒಂದು ಈ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಂದು 5ನೇ ಕ್ಲಾಸು. ಇದು ಕೂಡ ಏನಪ್ಪಾ ನೋಡ್ರಿ, ಸೊ ಶಿಫ್ಟ್ 5 22/2024ಕ್ಕೆ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ರೈಟ್. ಸೊ ಹಾಗಾದ್ರೆ ಸೊ ಇಲ್ಲಿ ನಾವು ನೋಡೋಣ. ಸೊ ಏನಪ್ಪಾ ಅಂತಾರೆ, ಸೊ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋಣಂತೆ. ಸೊ ಏನಪ್ಪಾ ಅಂತ ನೋಡ್ರಿ, ಇಲ್ಲಿ 55 ಇರೋದು ಏನಾಗ್ತಾ ಇದೆ, ಸೊ 165 495 ಎಸ್ ಏನಾಗ್ತಾ ಇದೆ ಅಂತಂದ್ರೆ ನೋಡ್ರಿ, ಏರಿಕೆ ಕ್ರಮದಾಗನ ಐತಿ ಸೀರೀಸ್. ಓಕೆ, ಇಲ್ಲಿ ಸೀರೀಸ್ ಒಂದು ಏರಿಕೆ ಕ್ರಮನಾಗ ಇರ್ಬೇಕಾದ್ರೆ ನೋಡ್ರಿ, ಸೊ ಹಾಗಾದ್ರೆ ಏನ್ ಮಾಡೋಣ ಅಂತ ಜಸ್ಟ್ ಡಿಫ್ರೆನ್ಸ್ ಅನ್ನ ಚೆಕ್ ಮಾಡೋಣ ಅಂತ. ಓಕೆ, ಸೊ 55 ಇದ್ದದ್ದು 165 ಅಂತಾರೆ, ಇಲ್ಲಿ 110 ಡಿಫ್ರೆನ್ಸ್ ಆಗತ್ತೆ ನೋಡ್ರಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೀವು ನೋಡ್ಬೇಕಾದ್ರೆ ನೋಡ್ರಿ, 165 495 ಆಗ್ಬೇಕಾದ್ರೆ ಸೊ 330 ಡಿಫ್ರೆನ್ಸ್ ಆಗತ್ತೆ ನೋಡ್ರಿ. ಹೌದಾ? ಸೊ 330 ಡಿಫ್ರೆನ್ಸ್ ಆಗತ್ತೆ. ದೆನ್ ಇಲ್ಲಿ ಏನಾಗತ್ತೈತಿ, ಸೊ ಹಾಗಾದ್ರೆ ಜಸ್ಟ್ ಬರ್ಕೊಳ್ರಿ ಒಂದ್ ಸೈಡ್ 1485 ಒಳಗ 495 ಮೈನಸ್ ಮಾಡ್ರಿ. ಓಕೆ, 0 ಉಳಿತು, 18 9 ಹೋದ್ರೆ 9 ಉಳಿತು, 14 5 ಹೋದ್ರೆ 9 ಉಳಿತು, ದೆನ್ 0. ಸೊ ಡಿಫ್ರೆನ್ಸ್ ಏನಾಗತ್ತೆ ನೋಡ್ರಿ, 990 ಆಗ್ತಾ ಇದೆ. ಹೌದಾ? ಸೊ ಹಾಗಾದ್ರೆ ಸೊ ದೆನ್ ಇಲ್ಲಿ ಎಷ್ಟು ಆಗ್ಬೇಕು ಅನ್ನೋದು ನಾವು ನೋಡ್ಬೇಕಾದ್ರೆ, ನೀವು ಜಸ್ಟ್ ಸೆಕೆಂಡ್ ಲೈನ್ ಆಫ್ ಸೀಕ್ವೆನ್ಸ್ ಅನ್ನ ಚೆಕ್ ಮಾಡಿದಾಗ ನೋಡ್ರಿ, ಸೊ 110 ಮೂರ್ಲೆ 330 ಆಗ್ತಾ ಇದೆ. ಸೊ ದೆನ್ 333 990 ಆದ್ರೆ ದೆನ್ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗತ್ತಿ, ಇಂಟು 3 ಮಾಡ್ಬೇಕಾಗ್ತದೆ. ಹೌದಾ? ಹಾಗಾದ್ರೆ ಈ 990ಕ್ಕ ಸೊ ದೆನ್ 3ರಲ್ಲಿ ಗುಣಾಕಾರ ಮಾಡೋದಂದ್ರೆ, ಸೊ 3 0 0, 3 9 27 ಪ್ಲಸ್ 2 ಏನಪ್ಪಾ ಅಂದ್ರೆ 29 ಆಗ್ತಾ ಇದೆ. ಹಾಗಾದ್ರೆ ಏನಾಗಬೇಕು, ಸೊ ಇಲ್ಲಿ 2970 ಸೊ ಬರ್ಬೇಕು. ಹಾಗಾದ್ರೆ ಈ 2970 ಏನಾಗ್ಬೇಕ್ರಿ, 1485 ಪ್ಲಸ್ ಆಗ್ಬೇಕು. ಸೊ ಹಾಗಾದ್ರೆ ಇಲ್ಲೇ ಮಾಡಿಬಿಡ್ರಿ ಅಂತ 1485 ಪ್ಲಸ್ ಮಾಡ್ರಿ. ಓಕೆ, ಸೊ ದೆನ್ 5 0 ಏನಪ್ಪಾ ಅಂದ್ರೆ ಸಾರಿ ಎಷ್ಟು 5 ಬರ್ತದೆ. ದೆನ್ 8 7 ಎಷ್ಟಪ್ಪ ಅಂದ್ರೆ 15 ಆಗ್ತದೆ. ಸೊ 9 1 5 ಏನಪ್ಪಾ ಅಂದ್ರೆ ಸೊ 14 ಆಗ್ತದೆ. 2 3 4 ಸೊ ಸಾರಿ 3 ಅಲ್ಲ 4 ಏನಾಗ್ತದೆ, ಸೊ 4 ಆಯ್ತು. ಸೊ ದೆನ್ ಅದು ಆನ್ಸರ್ ಏನಪ್ಪಾ ಅಂತ ನೋಡ್ರಿ, ಸೊ 4455 ಆನ್ಸರ್ ಆಗ್ತದೆ. ಹಾಗಾದ್ರೆ 4455 ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಅರ್ಥ ಆಗಿಲ್ಲ ಅಂತಾರೆ, ಸೊ ಇನ್ನೊಂದ್ಸರ್ತಿ ಸೊ ಡೆಫಿನೆಟ್ ಆಗಿ ನೋಡ್ರಿ. ಸೊ ಪಕ್ಕಾ ನಿಮಗೆ ಏನಪ್ಪಾ ಅಂದ್ರೆ ಅರ್ಥ ಆಗಿ ಆಗ್ತದೆ. ಫೈನ್. ಸೊ ಹಾಗಾದ್ರೆ ಇನ್ನ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಸೊ ಈ ಸೆಕೆಂಡ್ ಕ್ವಶನ್ ನೋಡ್ರಿ ಏನ್ ಕೇಳ್ತಂದ್ರೆ, ಸೊ ಯಾವ 2 ಸಂಖ್ಯೆಗಳನ್ನ ಬದಲಾಯಿಸಿದಾಗ ಸೊ ಈ ಒಂದು ಸಮೀಕರಣ ಸಹಿ ಆಗ್ತದ. ಹಾಗಾದ್ರೆ ಈಗ ಪ್ರೆಸೆಂಟ್ಲಿ ಹಾಗಾದ್ರೆ ಈ ಸಮೀಕರಣ ತಪ್ಪೈತೆ ಅನ್ನಂಗಾಯ್ತು. ಓಕೆ, ಹಾಗಾದ್ರೆ 1ನೇ ಆಪ್ಷನ್ ತಗೊಳ್ಳೋಣ. 1ನೇ ಆಪ್ಷನ್ ಏನೈತ್ರಿ, 8 ಮತ್ತು 5. ಹಾಗಾದ್ರೆ ಎಲ್ಲಿ 8 ಐತಿ ಅಲ್ಲಿ 5 ಹಾಕ್ತಿವಿ. ಸೊ ಪ್ಲಸ್ 7 ಇಂಟು 5 ಇದ್ದಲ್ಲಿ ಏನಾಗಬೇಕು, 8 ಆಗಬೇಕು. ಸೊ ಹಾಗಾದ್ರೆ ಡಿವೈಡೆಡ್ ಬೈ 14 ಮೈನಸ್ 3. ಓಕೆ, ಹಾಗಾದ್ರೆ ಜಸ್ಟ್ ನೀವು ಅಬ್ಸರ್ವ್ ಮಾಡ್ರೆ ಏನಪ್ಪಾ ಅಂತಾರ, ಸೊ ಇಲ್ಲಿ ನಾವು ಡಿವೈಡ್ ಮಾಡೋದಂತ ಫಸ್ಟ್ಗೆ 5ಕ್ಕೆ 5 ಇಟ್ಕೊಂಡ್ರಿ. ಸೊ ದೆನ್ ಹಾಗಾದ್ರೆ ನೋಡ್ರಿ 7 ಇಂಟು 8 ಬೈ 14 ಮೈನಸ್ 3 ಆದ್ರೆ, ಸೊ ದೆನ್ ಹಾಗಾದ್ರೆ ಇಲ್ಲಿ ಹೋಯ್ತು 7 ಒಂದಲೇ ಹೋದ್ರೆ 7 2 ಹೋಗ್ತದೆ. ಸೊ ದೆನ್ 2 ಒಂದಲೇ ಹೋದ್ರೆ 2 4 8 ಹೋಗ್ತಾ ಇದೆ. ಹಾಗಾದ್ರೆ ಸೊ ಹಾಗಾದ್ರೆ ನೋಡ್ರಿ 5 ಪ್ಲಸ್ ಏನಾಗ್ತಾ ಇದೆ 4, ಯಾಕಂದ್ರೆ 1 4 4. ಓಕೆ, ಇನ್ ನೆಕ್ಸ್ಟ್ ಸ್ಟೆಪ್ ನೀವು ಬೇಕಪ್ಪ ಅಂತಾರ, ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಏನಿಲ್ಲ, 5 4 9, 9ರಾಗ 3 ಹೋದ್ರೆ 6. ಹಾಗಾದ್ರೆ ಕರೆಕ್ಟ್ ಐತಿ. ಆದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಬೇಕು ಅಂದ್ರೆ ಏನಾಕೈತಿ, 5 ಪ್ಲಸ್ ಸೊ 1 4 ಎಷ್ಟು ಬಂತು 4 ಮೈನಸ್ 3 ಆಗ್ತದೆ. ಹಾಗಾದ್ರೆ 9 ಮೈನಸ್ 3 ಎಷ್ಟೇನಪ್ಪ ಅಂದ್ರೆ 6 ಆನ್ಸರ್ ಆಗ್ತದೆ. ಸೊ ಹಾಗಾದ್ರೆ ಯಾವ ಆಪ್ಷನ್ ಹಾಕಿದಾಗ, ಸೊ ಈ 1ನೇ ಆಪ್ಷನ್ ಹಾಕಿದಾಗ ಹಾಗಾದ್ರೆ 1ನೇ ಆಪ್ಷನ್ ಸರಿಯಾದಂತ ಉತ್ತರ ಆಗ್ತಾ ಇದೆ. ಓಕೆ, ಸೊ ದೆನ್ ನೆಕ್ಸ್ಟ್, ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ನೋಡ್ರಿ ಒಂದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಸೊ ಇಲ್ಲಿ ಜಸ್ಟ್ ಇದನ್ನ ಒಂದ್ಸತಿ ನೋಡ್ರಿ. ಸೊ ಅದಕ್ಕೆ 4 ಇದ್ದಿದ್ದು 6 ಆಗ್ಬೇಕಾದ್ರೆ ಸೊ ಡಿಫ್ರೆನ್ಸ್ ಚೆಕ್ ಮಾಡಿದ್ರೆ ಸೊ ಏನಾಗ್ತದೆ 8 ಡಿಫ್ರೆನ್ಸ್ ಆಗ್ತದೆ. ಬಟ್ ಇಲ್ಲಿ ಏನಾಯ್ತು ನೋಡ್ರಿ -1, ಇಲ್ಲಿ ಏನಾಯ್ತು 1.5. ಸೊ ಯಾವುದೇ ಒಂದು ಸರಿಯಾದಂತ ಒಂದು ಸೀಕ್ವೆನ್ಸ್ ಅಲ್ಲಿ ಬರ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಏನಾದ್ರು ಸಮಥಿಂಗ್ ಡಿಫ್ರೆಂಟ್ ಆದಂತ ಲಾಜಿಕ್ ಇರ್ಬೋದಾ? ಎಸ್. ಸೊ ಏನಪ್ಪಾ ಅಂತಾರೆ, ಈ ಡಿಫ್ರೆಂಟ್ ಆದಂತ ಲಾಜಿಕ್ ಇದೆ. ಸೊ ಜಸ್ಟ್ ನಾ ಏನ್ ಮಾಡ್ತೀನಿ ಅಂತಾರೆ, ಸೊ 14 ಬರೀತೀನಿ. ಓಕೆ, ಸೊ ದೆನ್ ನೋಡ್ರಿ ಈ 14 ಇದ್ದಿದ್ದು 6 ಹೆಂಗಾಗತ್ತಪ್ಪ ಅಂದ್ರೆ, ಸೊ ದೆನ್ ಈ 14 ಏನಪ್ಪಾ ಅಂತಾರೆ ಸೊ ಮಲ್ಟಿಪ್ಲೈಡ್ ಬೈ 0.5.
ಓಕೆ. ಸೊ ನೋಡ್ರಿ 14ನ್ನ 0.5 ಮಲ್ಟಿಪ್ಲೈ ಮಾಡಿದಾಗ ಸೊ ಎಷ್ಟು ಬರ್ತಾ ಇದೆ 7 ಬರೋದು. ಸೊ ಹಾಗಾದ್ರೆ 7 1 ಮೈನಸ್ ಮಾಡಿದ್ರೆ ನಮ್ದು ಆನ್ಸರ್ ಬರೋದು 6. ಹೌದಾ. ಸೊ ಹಾಗಾದ್ರೆ ಇಲ್ಲಿ 0.5 ಇತ್ತು, ದೆನ್ 6 ಇದ್ದಿದ್ದು ನೋಡ್ರಿ 5 ಆಗಿತ್ತು. ಸೊ 6 ಇದ್ದಿದ್ದು 5 ಹೆಂಗಾಯ್ತಪ್ಪ ಅಂತಂದ್ರೆ ನೋಡ್ರಿ, ಸೊ ದೆನ್ ನೆಕ್ಸ್ಟ್ ಬಂದಿರುವಂತ ಸಂಖ್ಯೆ ಯಾವುದು 6. ಸೊ 6 ಏನ್ ಮಾಡ್ಬೇಕಂತಾರೆ, ಇಲ್ಲಿ 0.5 ಮಾಡಿದ್ದನ್ನ ಇಲ್ಲಿ ಜಸ್ಟ್ 1 ಸೊ 0.5 ಏರಿಸ್ತಾ ಹೋಗ್ಬೇಕು. ಓಕೆ. ಸೊ ಹಾಗಾದ್ರೆ 1 ಮಾಡಿದ್ರೆ 6 ಆಯ್ತು. ಸೊ ಇದ್ರ ಒಳಗೆ ಏನಪ್ಪಾ ಅಂದ್ರೆ 1 ಮೈನಸ್ ಮಾಡಿದ್ವಿ ಅಂತಾರ. ಸೊ ನೆಕ್ಸ್ಟ್ ನಮ್ಮ ಸಂಖ್ಯೆ ಏನ್ ಬರೋದೈತಿ ನೋಡ್ರಿ 5 ಬರೋದೈತಿ. ಹೌದಾ. ಸೊ ದೆನ್ ಹಾಗಾದ್ರೆ ಇದೇ ರೀತಿ 5 ಏನ್ ಮಾಡ್ತೀರಿ ಇಂಟು, ಸೊ ಏನ್ ಮಾಡ್ಬೇಕು 0.5 ಏರಿದ್ರೆ ಏನಾಕೈತಿ 1.5 ಆಯ್ತು. ಸೊ ದೆನ್ 5 ಇಂಟು 1.5 ಏನಾಗ್ತದಪ್ಪ ಅಂತಾರ 7.5 ಆಯ್ತು. ಹೌದಾ. ಈ 7.5 1 ಮೈನಸ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಸಂಖ್ಯೆ ಏನ್ ಬರೋದೈತಿ ನೋಡ್ರಿ 6.5 ಬರ್ತಾ ಇದೆ. ಕರೆಕ್ಟಾ. ಸೊ ದೆನ್ ಅದೇ ರೀತಿ ಈ 6.5 ನ ಏನ್ ಮಾಡ್ತೀರಿ, ಸೊ 6.5 ಇಂಟು ಇಲ್ಲಿ 1.5 ಇದೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ 2. ಸೊ ದೆನ್ 6.5 2 ಏನ್ ಬರ್ತಾ ಇದೆ 13. ದೆನ್ ಇದ್ರೊಳಗೂ ಕೂಡ -1 ಮಾಡಿದ್ರೆ ನೆಕ್ಸ್ಟ್ ಸಂಖ್ಯೆ ನಮ್ದು ಏನ್ ಬರ್ತದ 12. ಕರೆಕ್ಟಾ. ಸೊ ದೆನ್ ಇದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಾರೆ 12 ಇದೆ. ಸೊ ದೆನ್ ಇಲ್ಲಿ ನೀವು ಏನ್ ಮಾಡಿದ್ರಿ ಲಾಸ್ಟ್ಗೆ 2 ಇಂದ ಮಾಡಿದ್ರಿ, ಇವಾಗ ಏನ್ ಮಾಡ್ಬೇಕು 2.5 ಇಂದ ಮಾಡ್ತೀರಿ. ಹೌದಾ. ಸೊ ಹಾಗಾದ್ರೆ 12 ಇಂಟು 2.5 ಮಾಡಿದಾಗ ನೋಡ್ರಿ, ಸೊ 12 24. ಸೊ ಪ್ಲಸ್ 0.5 12 ಅಂತಂದ್ರೆ 6 ಆಗ್ತೈತಿ. 24 ಪ್ಲಸ್ 6 ಎಷ್ಟಪ್ಪ ಅಂದ್ರ 30. ಸೊ ದೆನ್ ಹಾಗಾದ್ರೆ 30 -1 ಮಾಡಿದ್ರ ಆನ್ಸರ್ ಏನ್ ಬರ್ಬೇಕು 29 ಆನ್ಸರ್ ಬರ್ಬೇಕು. ಸೊ ದೆನ್ ದ ಆನ್ಸರ್ ಏನಪ್ಪಾ ಅಂದ್ರೆ 29 ಎಲ್ಲಿದೆಪ್ಪ ಅಂದ್ರ ದ ಆಪ್ಷನ್ ಸಿ ಅಲ್ಲಿದೆ. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಅರ್ಥ ಆಗಿಲ್ಲ ಅಂತಾರ ಸೊ ಒನ್ಸ್ ಅಗೇನ್ ರಿಪೀಟ್ ನೋಡ್ರಿ. ಸೊ 100% ಡೆಫಿನೆಟ್ಲಿ ಅರ್ಥ ಆಗಿ ಆಗ್ತದ. ಫೈನ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ಇಲ್ಲಿ ಎಸ್ ಎಲಿಸ್ ಅನ್ನ ಏನಪ್ಪಾ ಅಂತಂದ್ರೆ ರೆಹೆಲ್ಕಾ ಅಂತ ಕೋಡ್ ಮಾಡ್ತಾ ಇದಾರೆ. ಸೊ ದೆನ್ ಬ್ಯಾಲೆಟ್ ಅನ್ನ ಯಾವ ರೀತಿಯ ಕೋಡ್ ಮಾಡ್ಬೇಕು ಅಂತ ಕೇಳ್ತಾರೆ. ಓಕೆ. ಸೊ ಜಸ್ಟ್ ಬರ್ಕೊಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಎಲಿಸ್ ALLIES. ಓಕೆ. ಸೊ ದೆನ್ ಇದು ಯಾವ ರೀತಿಯಾದಂತ ಕೋಡ್ ಆಗ್ತಾ ಇದೆ, ಸೊ ಆಸ್ ಅ ರೆಹೆಲ್ಕಾ ಅಂತ ಕೋಡ್ ಆಗ್ತಾ ಇದೆ. ನೋಡ್ರಿ ಹೆಂಗ್ ಆಗ್ತಾ ಇದೆ REHLKA. ಓಕೆ. ಬಟ್ ಹೆಂಗ್ ಕೋಡ್ ಆಯ್ತು, ಸೊ ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿರುವಂತ 3 ಲೆಟರ್ಸ್ ನೋಡ್ರಿ, ಏನು ಐತಿ ಎಲ್ಲೂ ಐತಿ ಇನು ಐತಿ. ಸೊ ಜಸ್ಟ್ ಇದನ್ನ ನಾವು ಈ ರೆಹೆಲ್ಕಾನ ರಿವರ್ಸ್ ಆಗಿ ಬರೋಣ. ಸೊ ಹಾಗಾದ್ರೆ ನೋಡ್ರಿ ಎ ಇದೆ, ಸೊ ದೆನ್ ಕೆ ರೈಟ್, ದೆನ್ ಎಲ್ ಇದೆ H, ದೆನ್ ಇ ಇದೆ, ದೆನ್ ಆರ್. ಓಕೆ. ಈ ರೆಹೆಲ್ಕಾವನ್ನ ನಾವು ರಿವರ್ಸ್ ಬರ್ದಾಗ ನೋಡ್ರಿ AKLHER ಆಗ್ತದೆ. ಸೊ ದೆನ್ ಹಾಗಾದ್ರೆ ನೋಡ್ರಿ ಈ ಎ ಆಸ್ ಇಟ್ ಈಸ್ ಇಡ್ತಾ ಇದಾರೆ. ಸೊ ಬಟ್ ಇಲ್ಲಿ ಏನಾಗತೈತಿ -1 ಆಗತ್ತೆ. ಸೊ ದೆನ್ ಕೆ ಇದ್ದಿದ್ದು ಎಲ್ ಆಸ್ ಇಟ್ ಈಸ್ ಇರ್ತಾರೆ. ಇದ್ದಿದ್ದು ಏನಾಗಿತ್ತು ನೋಡ್ರಿ, ಇದ್ದಿದ್ದೇನಪ್ಪಾ ಅಂತಾರ ಸೊ -1 ಆಗಿದೆ. ಓಕೆ. ದೆನ್ ಇ ಆಸ್ ಇಟ್ ಈಸ್ ಇಡ್ತಾ ಇದಾರೆ. ಸೊ ದೆನ್ ಇದು ಏನಾಗೈತಿ -1 ಆಗಿದೆ. ಓಕೆ. ಸೊ ದೆನ್ ಇದೇ ರೀತಿ ನಮಗೆ ಏನ್ ಕೇಳ್ತಾರೆ ಕ್ವಶನ್ ಬ್ಯಾಲೆಟ್ ಗೆ ಕೇಳ್ತಾರೆ. ಹೌದಾ. ಹಾಗಾದ್ರೆ BALLET. ಸೊ ಹಾಗಾದ್ರೆ ನೋಡ್ರಿ ಫಸ್ಟ್ ಲೆಟರ್ ಅನ್ನ ಆಸ್ ಇಟ್ ಈಸ್ ಇಡ್ಬೇಕಾ. ಸೊ ಹಾಗಾದ್ರೆ ಬಿ ಬಂತು. ದೆನ್ L -1K ಆದ್ರೆ ಇಲ್ಲ A -1 ಏನಾಕೈತಿ Z. ಓಕೆ. ದೆನ್ L ಆಸ್ ಇಟ್ ಈಸ್ ಇಡ್ತೀರಿ, ಯಾಕಂದ್ರೆ 3ನೇ ಲೆಟರ್ ಆಸ್ ಇಟ್ ಇರ್ಬೇಕು. ದೆನ್ L -1 ಸೊ ಏನಾಕೈತಪ್ಪ ಅಂತಾರ K ಆಕೈತಿ. ಸೊ E ಆಸ್ ಇಟ್ ಈಸ್ ಬಂತು. ದೆನ್ T -1 ಏನಪ್ಪಾ ಅಂದ್ರ S. ಓಕೆ. BZLKES. ಓಕೆ. ಸೊ ಬಟ್ ಎಸ್ ಇದನ್ನ ಏನ ಮಾಡಿದೀವಿ ಇಲ್ಲಿ ರಿವರ್ಸ್ ಬರ್ದಾರಲ್ಲ. ಸೊ ಹಾಗಾದ್ರೆ ಇದನ್ನು ಕೂಡ ನೀವು ರಿವರ್ಸ್ ಬರ್ದಾಗ ಏನಾಗ್ತದೆ, ಸೊ ಏನಾಗ್ತದೆ SEKLZB. ಹಾಗಾದ್ರೆ SEKLZB. ಸೊ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ. ಸೊ ದೆನ್ ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ಮಾದರಿಯನ್ನು ಯಾವ ಉತ್ತರ ಓಕೆ ಆಕೃತಿಯಿಂದ ಪೂರ್ಣಗೊಳಿಸುತ್ತದೆ ಅಂತ ಹೇಳ್ತಾರೆ. ಸೊ ದ ವಿಚ್ ಫಿಗರ್ ವಿಲ್ ಬಿ ಕಂಪ್ಲೀಟ್ ದಿಸ್. ಓಕೆ. ಕಂಪ್ಲೀಟ್ ದ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಗೆ 3 ಭಾಗಗಳನ್ನ ಕೊಟ್ಟಿದ್ದಾರೆ. ಈ ಚಿತ್ರದ ಒಂದು 3 ಭಾಗಗಳನ್ನ ಕೊಟ್ಟಾರೆ. ಹಾಗಾದ್ರೆ ಸೊ 4ನೇ ಭಾಗ ಕಂಡಿಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಪ್ರತಿಯೊಂದು ನಡಕ ಏನಪ್ಪಾ ಅಂದ್ರೆ ಗ್ಯಾಪ್ ಇದೆ. ಹಾಗಾದ್ರೆ ಇಲ್ಲಿ ನಮಗೆ ಒಂದು ಸ್ಟ್ರೇಟ್ ಲೈನ್ ಬರಬೇಕು, ಇದು ನಮಗೆ ಏನಾಗಬೇಕು ಕ್ರಾಸ್ ಇರಬೇಕು. ಈ ರೀತಿ ನಮಗೆ ಸ್ಟ್ರೇಟ್ ಲೈನ್ ಕ್ರಾಸ್ ಅಲ್ಲಿ ಇರೋದು ನೋಡ್ರಿ, ಇಲ್ಲಿ ನೋಡ್ರಿ ಇಲ್ಲಿ 2 ಜಾಯಿಂಟ್ ಆಗ್ಯಾವ, ಇದು ರಾಂಗ್ ಆಯ್ತು. ಓಕೆ. ಸೊ ದೆನ್ ಇಲ್ಲಿ ನೋಡ್ರಿ ಇಲ್ಲಂತೂ ಇಲ್ಲೂ ಜಾಯಿಂಟ್ ಅದಾವ, ಇಲ್ಲೂ ಕೂಡ ಬರಂಗಿಲ್ಲ. ಸೊ ದೆನ್ ಎಕ್ಸಾಕ್ಟ್ಲಿ ನೋಡ್ರಿ ಇದು ನಮ್ಮದು ಆನ್ಸರ್ ಕರೆಕ್ಟ್ ಆಗ್ತದೆ. ಸೊ ದ ಆಪ್ಷನ್ ಇಸ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಇದನ್ನ ಹಾಕಿದಾಗ ನಮ್ದು ಒಂದು ಚಿತ್ರ ಏನಪ್ಪಾ ಅಂದ್ರೆ ಪೂರ್ಣಗೊಳ್ಳುತ್ತದೆ. ರೈಟ್. ಸೊ ದೆನ್ ದ ನೆಕ್ಸ್ಟ್ ಒನ್ ಎಸ್. ಸೊ ಇದು ಒಂದು ಅಗೇನ್ ಬಾರ್ಮಸ್ಗೆ ರಿಲೇಟೆಡ್ ಆಗಿದೆ. ಸೊ ಇಲ್ಲಿ ನೋಡ್ರಿ ದ ಆಫ್ಟರ್ ಇಂಟರ್ಚೇಂಜಿಂಗ್ ದ ಗಿವನ್ 2 ಸೈನ್ಸ್ ದಟ್ ಈಸ್ ಯಾವಪ್ಪ ಅಂತಂದ್ರೆ
ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂಸ್ ಆಫ್ ದ ಈಕ್ವೇಶನ್ 1 and 2 ರೆಸ್ಪೆಕ್ಟಿವ್ಲಿ, ಇವೆರಡರದ್ದು ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಏನಾಗ್ಬೇಕಂತ ಹೇಳ್ತಾರೆ, ಗುಣಾಕಾರ ಇದ್ದಲ್ಲಿ ಭಾಗಾಕಾರ, ಭಾಗಾಕಾರ ಇದ್ದಲ್ಲಿ ಗುಣಾಕಾರ. ಓಕೆ, ಹಾಗಾದ್ರೆ 18 ಗುಣ್ಲೆ 3 ಆಗ್ತದ. ದೆನ್ -4 ಗುಣಾಕಾರ ಇದ್ದಿದ್ದು ಏನಾಕೈತ್ರಿ, ಭಾಗಾಕಾರ ಆಕೈತಿ. 2 + 7 ಇದೆಷ್ಟಾಕೈತಿ ಅಂತಂದ್ರೆ ನೋಡೋಣ. ಓಕೆ, ಹಾಗಾದ್ರೆ ಭಾಗಾಕಾರ ಮಾಡಿದ್ರೆ ನೋಡಿ 18 3 ಎಷ್ಟು 54, ಮೈನಸ್ 4ನ್ನ 2 ಭಾಗಾಕಾರ ಮಾಡ್ರಿ 2 ಆಯ್ತು. ದೆನ್ ಪ್ಲಸ್ 7. ಸೊ ಹಾಗಾದ್ರೆ 54 2 ಹೋದ್ರೆ 52 ಪ್ಲಸ್ ಎಷ್ಟು ಆಕೈತಪ್ಪ ಅಂದ್ರೆ 7 ಆಯ್ತು. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು, 59. ಸೊ ಫಸ್ಟ್ ಸಂಖ್ಯೆ 59 ನೋಡ್ರಿ, ಇಲ್ಲಿ ಅಷ್ಟೇ ಐತಿ, ಮತ್ತೆ ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ದ ಆಪ್ಷನ್ ಇಸ್ 4 ಇಸ್ ದ ರೈಟ್ ಆನ್ಸರ್. ಸೊ ಎರಡನ್ನೂ ಬಿಡಿಸಿ ನಮ್ಗೆ ಏನ್ ಮಾಡಕ್ ಬರಂಗಿಲ್ಲ ಅಂದ್ರೆ ನೋಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಡೆಫಿನೆಟ್ಲಿ ನೋಡ್ರಿ, ಎರಡನೇದಕ್ಕೆ ಏನಪ್ಪಾ ಅಂತಂದ್ರೆ ಇದ್ರ ಉತ್ತರ 32 ಬರ್ತದ ಅಂದಂಗ ಆಯ್ತು. ಓಕೆ, ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಅಂತ ಒಂದು ಕೋಡ್ ಕೊಟ್ಟಾರೆ. ಏನಪ್ಪಾ ಅಂದ್ರೆ ಅಮೃತ್ ಸರ್ ಅನ್ನ ಸೊ ಒಂದ್ ರೀತಿಯಾಗಿ ಬರೀತಾರೆ ನೋಡ್ರಿ. ಇಲ್ಲಿ AMRITSAR. ಓಕೆ, ಈ ಅಮೃತ್ ಸರ್ ಅನ್ನ ನೋಡ್ರಿ ಯಾವ ರೀತಿಯಾಗಿ ಬರ್ತಾರೆ, MAIR. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಸೊ AM ಅನ್ನ MA ಮಾಡ್ತಾರ ಅಂದ್ರೆ ಪ್ರತಿಯೊಂದು 2 ಲೆಟರ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ, ಹೌದಾ. ಸೊ ಈ ಅಷ್ಟು ಲೆಟರ್ಸ್ ಅನ್ನ ಏನ್ ಮಾಡಿದಾರ, ರಿವರ್ಸ್ ಮಾಡಿದಾರೆ. ಸೊ ನೋಡ್ರಿ, AM ಇದ್ದಿದ್ದನ್ನ MA, RI ಇದ್ದಿದ್ದನ್ನ IR, TS ಇದ್ದಿದ್ದನ್ನ ST, AR ಇದ್ದಿದ್ದನ್ನ RA. ಓಕೆ, ಸೊ ಹಾಗಾದ್ರೆ ಅದೇ ರೀತಿ ನೋಡ್ರಿ ಇಲ್ಲೂ ಕೂಡ 2 4 6 8 ಈ 8 ಲೆಟರ್ಸ್ DU ಇದ್ದಿದ್ದು ಏನಾಗಿದೆ, UD ಆಗಿದೆ. RG ಇದ್ದಿದ್ದ GR ಆಗಿದೆ. AP ಇದ್ದಿದ್ದ TA ಆಗಿದೆ. UR ಇದ್ದಿದ್ದ RU ಆದ್ರೆ ಅದನ್ನ ಕ್ವಶನ್ ಏನ್ ಕೇಳ್ತಾರೆ, ಶಿಲಾಂಗ್. ಓಕೆ, ಸೊ ಏನಂತಾರೆ, SHILONG. ಓಕೆ, ಸೊ ಇಲ್ಲೂ ಕೂಡ ನೀವೇನ್ ಮಾಡಬೇಕು, 2 ಭಾಗ ಮಾಡ್ಬೇಕಾ. ಸೊ ಓಕೆ, ಸೊ ಏನ್ ಮಾಡ್ತೀರಿ, 2 ಭಾಗ ಮಾಡ್ತೀರಿ. ಓಕೆ, SHILO 2 4 6 7 ಇದಾವ. ಓಕೆ, ಸೊ ಹಾಗಾದ್ರೆ 7 ಅಂತಾರ ಇಲ್ಲಿ ಯಾವ ರೀತಿ ಆಕೈತಿ ನೋಡೋಣ ಅಂತ. ಓಕೆ, ಸೊ SH ಅನ್ನ ಏನಂತ ಮಾಡೋನು, HS ಅಂತ ಮಾಡೋನು, IL ಅನ್ನ LI ಅಂತ ಮಾಡೋನು, ON ಅನ್ನ NO ಅಂತ ಮಾಡಿ ಲಾಸ್ಟಿಗೆ G ಬರ್ತೈತ. ಸೊ ಬಟ್ ಈ ಲಾಸ್ಟಿಗೆ G ಇರುವಂತದ ಯಾವುದು ಇಲ್ಲ. ಓಕೆ, ಸೊ ಹಾಗಾದ್ರೆ ಏನಾಗಿರ್ಬೋದು, ಸೊ HS LI 2 4 6 8 2 4 6 8. ಎಸ್, ಇದು ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಎಲ್ಲೋ ಒಂದು ಸ್ಪೆಲ್ಲಿಂಗ್ ನೋಡ್ರಿ ಏನಪ್ಪಾ ಅಂತಾರ. ಸೊ ಫಸ್ಟ್ SH. ಓಕೆ, SH ಅದಿದ್ದು HS ಇವೆರಡರಾಗ ಆಗ್ಬೋದು. ಓಕೆ, ದೆನ್ ಶಿಲಾಂಗ್ SH. ಓಕೆ, ಸೊ ಏನೋ ಕ್ವಶನ್ ಅಲ್ಲಿ ಆಕ್ಚುಲಿ ಇದರಲ್ಲಿ ಮಿಸ್ಟೇಕ್ ಆಗಿದೆ. SHI ಇಲ್ಲೂ ಕೂಡ 2 4 6 7 ಬಟ್ ಆಪ್ಷನ್ ಅಲ್ಲಿ ಇದಾವ 8 ಲೆಟರ್ಸ್. ಓಕೆ, ಸೊ ಓಕೆ, ಸೊ ಜಸ್ಟ್ ಮಿನಿಟ್. HS ಇದೆ. ಸೊ LI ಇದೆ. ಫೈನ್. ಸೊ ದೆನ್ OL ಆಕ್ಚುಲಿ ಹಂಗಂದ್ರೆ ಇದು ಡೆಫಿನೆಟ್ಲಿ ಏನಾಗ್ಬೇಕಂತ ಶಿಲಾಂಗ್ ಇದ್ದಿದ್ದು SHILLONG ಆಗ್ಬೇಕು. ಸೊ ಬಟ್ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ದೆನ್ ಎಸ್. ಓಕೆ, ಹಾಗಾದ್ರೆ ಇವಾಗ ನೋಡಿದ್ರೆ ನೋಡ್ರಿ, ಸೊ 2 ಲೆಟರ್ಸು 2 ಲೆಟರ್ಸು 2 ಲೆಟರ್ಸು. ಸೊ ದೆನ್ SH ಇದ್ದಿದ್ದು ಏನಾಗ್ತಾ ಇದೆ ಅಂತಾರ HS ಆಗ್ತದೆ. IL ಇದ್ದಿದ್ದು ಏನಾಗ್ತಾ ಇದೆ, LI ಆಗ್ತಾ ಇದೆ. LO ಇದ್ದಿದ್ದ OL, then NG ಇದ್ದಿದ್ದ GN. ಓಕೆ, ಸೊ HSLIOLGN. ಎಸ್, ಸೊ ದ ಆಪ್ಷನ್ ಏನಾಗ್ತದೆ, ದ ಥರ್ಡ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ದೆನ್ ಡೆಫಿನೆಟ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಸೊ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು. ಓಕೆ, ಸೊ ಇದು ನೋಡ್ರಿ ಅರ್ಥ ಆಗಿಲ್ಲ. ಸೊ ಆಕ್ಚುಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಕ್ಕೆ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ತದೆ. ಆಕ್ಚುಲಿ ಎಕ್ಸಾಮ್ ಅಲ್ಲಿ ಈ ರೀತಿ ಆಗಂಗಿಲ್ಲ. ಸೊ ನಾವಿಲ್ಲಿ ಟೈಪ್ ಮಾಡ್ಬೇಕಾದ್ರೆ ಏನಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದು ಶಿಲಾಂಗ್ ಏನಪ್ಪಾ ಅಂದ್ರೆ SHILLONG ಆಗ್ಬೇಕು. ಓಕೆ, ಸೊ ದೆನ್ ದ ನೆಕ್ಸ್ಟ್ ನೋಡ್ರಿ. ಸೊ ದೆನ್ ಇಲ್ಲಿ ನಾವು ನೋಡಿದಾಗ ನೋಡ್ರಿ, P is a 16th letter, R is a 18th letter ಅಂತಾರ +2 ಆಗಿದೆ. ಸೊ ದೆನ್ T is a 20th letter, V is a 22 letter ಅಂತಾರ +2. ದೆನ್ X ಇದ್ದು Z ಆಗುತ್ತೆ, ಇದು ಆಗಿದೆ. ಫೈನ್. ಸೊ ಏನಪ್ಪಾ ಅಂದ್ರೆ ಇಲ್ಲೂ ಕೂಡ +2 ಆಗಿದೆ. ದೆನ್ C+2 ಅಂತಾರೆ, E ಬಂತು. G+2 ಅಂತಾರೆ, I ಬಂತು. K+2 ಅಂತಾರೆ, M ಬಂತು. ಸೊ ದೆನ್ ಆಪ್ಷನ್ ಇಸ್ EIM ಇಸ್ ದ ರೈಟ್ ಆನ್ಸರ್.
Okay, so then the next question. The next question, yes, so the cabbage is a vegetable related to ನೋಡ್ರಿ ಇದು ಏನಪ್ಪಾ ಅಂದ್ರೆ ಒಂದು ಅನಾಲಜಿ ಕ್ವಶನ್. ಓಕೆ, ಸೊ ಎಸ್, ಸೊ ಎಲೆಕೋಸು ಅಂದ್ರೆ ತರಕಾರಿ, ಕಸ್ಟರ್ಡ್ ಅಂದ್ರೆ ಡೆಸರ್ಟ್, ದೆನ್ ಪೀಚ್ ಅಂತಾರೆ ಏನು. ಓಕೆ, ಸೊ ದೆನ್ ಪೀಚ್ ಅಂತಂದ್ರೆ, ಸೊ ಪೀಚ್ ಅಂತಂದ್ರೆ ಇಟ್ಸ್ ಒನ್ ಟೈಪ್ ಆಫ್ ಅ ಫ್ರೂಟ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ತರ ಅಂತ ಹಣ್ಣು. ಓಕೆ, ಸೊ ದೆನ್ ದ ನೆಕ್ಸ್ಟ್ ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಇದು ಒಂದೇನಪ್ಪಾ ಅಂತಾರೆ ಏನು ಒಂದು ರಿಪೀಟ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ನೋಡ್ರಿ ಅಗೇನ್ ನಾ ಮೊನ್ನೆ ಬಿಡಿಸಿರುವಂತ ಕ್ವಶನ್ಸ್ ಈ ರಿಪೀಟ್ ಸೀರೀಸ್ ಮೇಲೆ ಕ್ವಶನ್ಸ್ ಬಂದೇ ಬಂದವ. ಓಕೆ, ದೆನ್ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, OPQ ಆಸ್ ಪರ್ ದ ಏನಪ್ಪಾ ಅಂದ್ರೆ ಆಲ್ಫಾಬೆಟಿಕಲಿ ಆರ್ಡರ್ ಇದೆ. ಸೊ OPQ, ಸೊ ಹಾಗಾದ್ರೆ ಇಲ್ಲಿ ಏನ್ ಹಾಕೋಣ ಅಂತಂದ್ರೆ ಆರ್ ಹಾಕೋಣ, ST. ಸೊ ಇಲ್ಲಿಗೆ ಒಂದು ಸೀರೀಸ್ ಮುಗಿತು, OPQRST. ಸೊ OP ಅಗೇನ್ ಇಲ್ಲಿ P ಹಾಕೋಣ, QRST. ಸೊ ದೆನ್ OPQRST, ರೈಟ್. ಸೊ ದೆನ್ OPQRST. ಹಾಗಾದ್ರೆ ಒಂದನೇ ಬ್ಲಾಂಕ್ ಅಲ್ಲಿ ಬಂದಿರೋದು R, ಸೆಕೆಂಡ್ ಬ್ಲಾಂಕ್ ದಾಗ ನೋಡ್ರಿ P, ಥರ್ಡ್ ಬ್ಲಾಂಕ್ ದಾಗ ಐತಿ T, ಫೋರ್ತ್ ಬ್ಲಾಂಕ್ ದಾಗ ಐತಿ S. ಸೊ ಹಾಗಾದ್ರೆ RPTS. ಓಕೆ, ಸೊ ದ RPTS ಏನೈತಿ, ದ ಆಪ್ಷನ್ 3, ದ ಥರ್ಡ್ ಇಸ್ ದ right answer. Okay, so then the next, yes, so this is the end of the question. So again, so ಮುಂದಿನ ಶಿಫ್ಟ್ ಅಲ್ಲಿ ಬಂದಂತ ಪ್ರಶ್ನೆಗಳನ್ನ ಮತ್ತೆ ನಾಳೆ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಸೊ ದೆನ್ ಸೊ ಈ ವಿಡಿಯೋನ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಸೊ ಥ್ಯಾಂಕ್ ಯು. ಸೊ ಟೇಕ್ ಕೇರ್, ಬಾಯ್. ಸೊ ಜೈ ಹಿಂದ್, ಜೈ ಕರ್ನಾಟಕ.